ನಮಸ್ಕಾರ ಎಲ್ಲರಿಗೂ. ನಮಗೆ ಒಂದು ವಿಷಯ ಗೊತ್ತೈತಿ. ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಜಸ್ಗಳ ಸಂಖ್ಯೆ ಎಷ್ಟೈತಿ ಅಂತಂದ್ರೆ 34 ಅಂತೇಳಿ ಈಗ ಸದ್ಯಕ್ಕೆ ಐತಿ ಅಂತೇಳಿ ನಮ್ಗೆ ಗೊತ್ತೈತಿ. ಆದ್ರೆ ಕೇಸ್ಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ ಸಾವಿರ ಗಟ್ಟಲೆ 40,000ದಿಂದ 50,000 ಕೇಸ್ಗಳು ಅದಾವು ಅಂತೇಳಿ ರಿಪೋರ್ಟ್. ಹಾಗಾದ್ರೆ ಒಬ್ಬ ಜಡ್ಜ್ಗಳ ಮುಂದೆ ಒಂದು ದಿನಕ್ಕೆ ಬರುವ ಕೇಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಕಡಿಮೆ ಅಂದ್ರೆ 100ರಿಂದ 150 ಕೇಸ್ಗಳು. ಈ 100ರಿಂದ 150 ಕೇಸ್ಗಳು ಒಂದೇ ದಿನಕ್ಕೆ ಆ ದಿನಕ್ಕನೇ ಡಿಸೈಡ್ ಆಗ್ತಾವನ್ನತ್ತೆ ಕೇಳಿದ್ರೆ ಇಲ್ಲ. ಹೀಗೆ ಪ್ರತಿದಿನ ಬ್ಯಾಕ್ಲಾಗ್ಸ್ ಉಳಿತಾವಲ್ಲ ಕೇಸ್ಗಳು. ಈ ಬ್ಯಾಕ್ಲಾಗ್ಸ್ ಉಳಿದಿರ್ತಕ್ಕಂಥ ಕೇಸ್ಗಳು ದಿನೇ ದಿನೇ ಹೆಚ್ಚಾಗುತ್ತಾ ಹೋಗ್ತವೆ. ಯಾಕಂತಂದ್ರೆ ಡಿಸೈಡ್ ಆಗುವ ಕೇಸ್ಗಳ ಸಂಖ್ಯೆ ಕಡಿಮೆ ಇದ್ದು ಫೈಲ್ ಆಗುವ ಸಂಖ್ಯೆಗಳ ಸಂಖ್ಯೆ ಜಾಸ್ತಿ ಇರ್ತೈತಿ. ಫೈಲ್ ಆಗುವ ಕೇಸ್ಗಳ ಸಂಖ್ಯೆ ಜಾಸ್ತಿ ಇರ್ತೈತಿ. ಈಗ ಪ್ರತಿದಿನ ಸುಪ್ರೀಂ ಕೋರ್ಟ್ ನಲ್ಲಿ ಫೈಲ್ ಆಗುವ ಕೇಸ್ಗಳ ಸಂಖ್ಯೆ 1,000ದಿಂದ 1,500 ಅನ್ಕೊಳ್ಳೋಣ. ಡಿಸೈಡ್ ಆಗ್ತಕ್ಕಂಥ ಸಂಖ್ಯೆ 100ರಿಂದ 150 ಇರ್ಬೋದು ಅಷ್ಟೇ. 100ರಿಂದ 150. ಹೀಗಾಗಿ ಪ್ರತಿ ದಿನ ಏನಾಗತೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಜಡ್ಜಸ್ಗಳ ಸಂಖ್ಯೆ 34 ಅಷ್ಟೇ ಇದೆ. ಜಡ್ಜಸ್ಗಳ ಮುಂದೆ ಬರುವ ಕೇಸ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಜಡ್ಜಸ್ಗಳ ಸಂಖ್ಯೆಯನ್ನ ಇನ್ಕ್ರೀಸ್ ಮಾಡೋದು ಯಾರು? ಜಡ್ಜಸ್ಗಳ ಸಂಖ್ಯೆಯನ್ನ ಇನ್ಕ್ರೀಸ್ ಮಾಡೋದು ಪಾರ್ಲಿಮೆಂಟ್. ಪಾರ್ಲಿಮೆಂಟು ಇನ್ಕ್ರೀಸ್ ಮಾಡಕ್ ತಯಾರಿಲ್ಲ. ಹಿಂಗಿದ್ದಾಗ ಕೇಸ್ಗಳ ಸಂಖ್ಯೆ ದಿನೇ ಜಾಸ್ತಿ ಆಗತೈತಿ. ಜಡ್ಜಸ್ಗಳ ಸಂಖ್ಯೆಯನ್ನ ಪಾರ್ಲಿಮೆಂಟ್ದವ್ರು ಜಾಸ್ತಿ ಮಾಡಕ್ ತಯಾರಿಲ್ಲ. ಆವಾಗ ಸುಪ್ರೀಂ ಕೋರ್ಟ್ನವ್ರು ಏನ್ ಮಾಡಬಹುದು? ವಾಟ್ ವಿಲ್ ಡನ್ ಇನ್ ದಿಸ್ ಸಿಚುವೇಶನ್ ಬೈ ಸುಪ್ರೀಂ ಕೋರ್ಟ್? ಈ ಸಿಚುವೇಶನ್ ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡಲು ಸಾಧ್ಯ? ಅವಾಗ CJI ಒಂದು ಪವರ್ ಕೊಟ್ಟಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರಿಗೆ ಒಂದು ಅಧಿಕಾರ ಕೊಟ್ಟಾರೆ. ಅಂಡರ್ ಆರ್ಟಿಕಲ್ 128 ಅಡಿಯಲ್ಲಿ ಒಂದು ಅಧಿಕಾರ ಕೊಟ್ಟಾರೆ. ಏನದ ಅಧಿಕಾರ? ನಿವೃತ್ತ ನ್ಯಾಯಾಧೀಶರು ಅಂತಂದ್ರೆ JMFC ಕೋರ್ಟು, DJ ಕೋರ್ಟು ಅಲ್ಲ. ನಿವೃತ್ತ ನ್ಯಾಯಾಧೀಶರು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಅಥವಾ ಫೆಡರಲ್ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರನ್ನ ಸಿಟ್ಟಿಂಗ್ ನ್ಯಾಯಮೂರ್ತಿಯನ್ನಾಗಿ ಅಪಾಯಿಂಟ್ಮೆಂಟ್ ಮಾಡುವ ಅಧಿಕಾರವನ್ನ CJI ಅವರು ಹೊಂದಾರ. ಅಂದ್ರೆ ಕೇಸ್ಗಳ ವಿಲೇವಾರಿಗಾಗಿ ಅಥವಾ ತ್ವರಿತ ನಿರ್ಣಯಕ್ಕಾಗಿ CJI ಅವರು ನಿವೃತ್ತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ಅಥವಾ ನಿವೃತ್ತ ಹೈಕೋರ್ಟ್ ನ ನ್ಯಾಯಾಧೀಶರನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾಗಿ ಮರು ನೇಮಕಾತಿ ಮಾಡಿಕೊಳ್ಳುವ ಅಧಿಕಾರವನ್ನ ಹೊಂದಿದ್ದಾರೆ. ಆದ್ರೆ 2 ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡ್ಬೇಕು ಅವರು. 2 ಕಂಡೀಷನ್ ಯಾವುವು ಅಂತ ಕೇಳಿದ್ರೆ, ಒಂದನೇದ್ದು ರಾಷ್ಟ್ರಪತಿಯವರ ಪರ್ಮಿಷನ್ ಅನ್ನು ತಗೋಬೇಕು, ಕನ್ಸೆಂಟ್ ಅನ್ನ ಪಡಿಬೇಕು. ಇನ್ನು ಎರಡನೇದ್ದು ಯಾವ ವ್ಯಕ್ತಿಯನ್ನ ನೀವು ನೇಮಕ ಮಾಡಲು ಬಯಸ್ತಿರೋ ಆ ವ್ಯಕ್ತಿಯ ಕನ್ಸೆಂಟ್ ಅನ್ನು ಪಡಿಬೇಕು. ಕನ್ಸೆಂಟ್ ಆಫ್ ದಿ ರಿಟೈರ್ಡ್ ಜಡ್ಜ್ ಇಸ್ ಮಸ್ಟ್ ಅಂಡ್ ಕನ್ಸೆಂಟ್ ಆಫ್ ದಿ ಪ್ರೆಸಿಡೆಂಟ್, ಪ್ರಯರ್ ಕನ್ಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಇಸ್ ಮಸ್ಟ್. ರಾಷ್ಟ್ರಪತಿಗಳ ಪೂರ್ವ ಅನುಮತಿಯನ್ನು ಪಡೆದಿರಬೇಕು. ಆಮೇಲೆ ಯಾವ ವ್ಯಕ್ತಿಯನ್ನ ಸುಪ್ರೀಂ ಕೋರ್ಟ್ಗೆ ಮರು ನೇಮಕಾತಿ ಮಾಡಲು ಬಯಸಿರೋ ಆ ವ್ಯಕ್ತಿಯ ಅನುಮತಿಯನ್ನು ಪಡೆದಿರಬೇಕು. ಇಲ್ಲ ಸುಮ್ಮನೆ ಹೋಗಿ ಇಲ್ರಿ ನಾವು ನಿಮ್ಮನ್ನ ಮರು ನೇಮಕಾತಿಯಾಗಿ ಮಾಡಿವಿ, ನೀವು ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಇಲ್ಲ. ಹೌದಾ? ಅರ್ಥ ಆಗತೈತಿ ಅಂತ ಅನ್ಕೊಂತೀನಿ. ಏನು ಕೇಸ್ಗಳನ್ನ ವಿಲೇವಾರಿ ಮಾಡುವ ಸಲುವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಎಸ್ಟಾಬ್ಲಿಷ್ಡ್ ಜಡ್ಜಸ್ಗಳ ಸಂಖ್ಯೆ ಪೂರ್ತಿಯಾಗಿ ತುಂಬಿದ್ರೂ ಕೂಡ CJI ಅವರಿಗೆ ಒಂದು ಅಧಿಕಾರವನ್ನ ಕೊಡಲಾಗಿದೆ. ಆ ಅಧಿಕಾರ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 128 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರನ್ನ ಅಥವಾ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರನ್ನ ಅಥವಾ ಫೆಡರಲ್ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರನ್ನ. ಸರ್ ಇದೇನ್ರಿ ಫೆಡರಲ್ ಕೋರ್ಟ್ ಅಂತ ಹೊಸಾದ್ ಹೇಳಕತ್ತಾರಲ್ಲ ಅಂತ ಕೇಳ್ಬೇಡ್ರಿ. ಫೆಡರಲ್ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರನ್ನ ನೇಮಕಾತಿ ಮಾಡಿಕೊಳ್ಳುವ ಅಧಿಕಾರ ಐತಿ. ಫೆಡರಲ್ ಕೋರ್ಟ್ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು ಅಂತಂದ್ರೆ ಭಾರತ ಸರ್ಕಾರದ ಕಾಯ್ದೆ 1935 ಅಡಿಯಲ್ಲಿ ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗಿತ್ತು. ಹೌದಾ? ಆ ಕೋರ್ಟ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ರಿಟೈರ್ಡ್ ಆದಾಗೂ ಕೂಡ ಆತನನ್ನ ನೀವು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನಾಗಿ ಆಯ್ಕೆ ಮಾಡಬಹುದು. ಆದ್ರೆ ಒಂದು ಕಂಡೀಷನ್ ಅನ್ನ ಬರೀತಾರೆ. ಅವರಿಗೆ ನ್ಯಾಯಾಧೀಶರಿಗೆ ಇರುವ ಎಲ್ಲ ಅಧಿಕಾರಗಳು ಮತ್ತು ಸೌಲಭ್ಯಗಳು ಇರ್ತವೆ. ಆದರೆ ಅವರನ್ನ ಜಡ್ಜ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಯು ಶಾಲ್ ನಾಟ್ ಅಸ್ಯೂಮ್ ದಟ್ ಪರ್ಸನ್ ಆಸ್ ಅ ಜಡ್ಜ್ ಜೊತೆ ಕನ್ಸಿಡರ್ ಮಾಡೋದಿಲ್ಲ. ಅವರು ಜಜ್ಮೆಂಟ್ ಬರೀತಾರೆ, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ನಲ್ಲಿ ಭಾಗವಹಿಸ್ತಾರೆ, ಆದ್ರೆ ಜಡ್ಜ್ ಜೊತೆ ಕನ್ಸಿಡರ್ ಮಾಡೋದಿಲ್ಲ. ಬಿಕಾಸ್ ಆಫ್ ವಾಟ್ ಅಂದ್ರೆ ಆರ್ಟಿಕಲ್ 124 ಅಡಿಯಲ್ಲಿ ಏನಾಗಿದೆ? ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚು ಮಾಡುವ ಅಧಿಕಾರ ಇರೋದು ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಹೊಸ
ನ್ಯಾಯಾಧೀಶರ ಸೀಟ್ಗಳನ್ನು ಹೆಚ್ಚಿಗೆ ಮಾಡುವ ಅಧಿಕಾರ ಪಾರ್ಲಿಮೆಂಟ್ಗಿದೆ. ಪಾರ್ಲಿಮೆಂಟ್ಗಿದೆ, ಹೌದಾ? ಅಲ್ಲಿ ಖಾಲಿ ಇಲ್ಲದೆ ಇರತಕ್ಕಂಥ ಸೀಟಿಗೆ ಒಬ್ಬ ಜಡ್ಜ್ ಅನ್ನ ನೀವು ನೇಮಕಾತಿ ಮಾಡಿಕೊಳ್ಳಕತ್ತೀರಿ. ಖಾಲಿನ ಇಲ್ಲ ಸೀಟು, ಆದ್ರೂ ಒಬ್ಬರನ್ನ ಕರ್ಕೊಂಡ್ ಬರಾಕತ್ತೀರಿ. ಅದಕ್ಕೆ ಅವ್ರನ್ನ ನಾವು ಜಡ್ಜ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ. ಸರ್, ಹಂಗಾದ್ರೆ ಪೇಮೆಂಟ್ ಅದು ಹೆಂಗ್ರಿ ಅವರಿಗೆ? ಪೇಮೆಂಟ್ ಅದು ಹೆಂಗ ಅಂತಂದ್ರೆ ರಾಷ್ಟ್ರಪತಿ ಆದೇಶದ ಮೂಲಕ ನಿರ್ಣಯಿಸಿದ ಪೇಮೆಂಟು ಮತ್ತು ಅಲೌನ್ಸ್ ಅನ್ನ ಪಡಿತಾರೆ. ರಾಷ್ಟ್ರಪತಿ ಆದೇಶದ ಮೂಲಕ ನಿರ್ಣಯಿಸಿದ ಪೇಮೆಂಟು ಮತ್ತು ಅಲೌನ್ಸ್, ವೇತನ ಮತ್ತು ಭತ್ತೆಯನ್ನ ಪಡಿತಾರೆ. ಇದು ನಮಗೆ ಗೊತ್ತಿರಬೇಕು. ಏನ್ ಹೇಳ್ತೈತಿ ಆರ್ಟಿಕಲ್ 128 ಅಂತಂದ್ರೆ ಇದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಅಧಿಕಾರವನ್ನ ಕೊಡ್ತೈತಿ. ಏನಂತೇಳಿ, ಸಾಹೇಬ್ರೆ, ನಿಮ್ಮಲ್ಲಿ ಕೇಸ್ಗಳು ದಿನೇ ದಿನೇ ಜಾಸ್ತಿ ಆದಾಗ, ಪೆಂಡೆನ್ಸಿ ಜಾಸ್ತಿ ಆದಾಗ ಅವುಗಳ ವಿಲೇವಾರಿಗಾಗಿ ನೀವು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಗಳು ಅಲ್ಲೇ ಇರ್ತಾರೆ, ಏನ್ ತೊಂದರೆ ಇಲ್ಲ. ಇಲ್ಲಿ ಹೇಳ್ತಕ್ಕಂಥದ್ದು ನಿವೃತ್ತ ನ್ಯಾಯಮೂರ್ತಿಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳನ್ನ, ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳನ್ನ ಮತ್ತು ಫೆಡರಲ್ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳನ್ನ ಯಾರಾದ್ರೂ ನೀವು ಆಯ್ಕೆ ಮಾಡಬಹುದು. ಆದ್ರೆ ಕಂಡೀಷನ್ ಇಷ್ಟೇ, ನೀವು ರಾಷ್ಟ್ರಪತಿಗಳ ಪೂರ್ವ ಅನುಮತಿಯನ್ನ ಪಡೆದಿರಬೇಕು. ಜೊತೆಗೆ ಯಾವ ವ್ಯಕ್ತಿಯನ್ನ ನೀವು ನ್ಯಾಯಮೂರ್ತಿಯಾಗಿ ಮರು ನೇಮಕಾತಿ ಮಾಡಿಕೊಳ್ಳುತ್ತಿರುವರೋ ಆ ವ್ಯಕ್ತಿಯ ಕನ್ಸೆಂಟು ಕೂಡ ಅನಿವಾರ್ಯ. ಇವೆರಡು ಕಂಡೀಷನ್ ನೀವು ಫುಲ್ಫಿಲ್ ಮಾಡಿದ್ರಿ ಅಂತಂದ್ರೆ ಯಾವುದೇ ವ್ಯಕ್ತಿಯ ಜಡ್ಜ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿಯ ಯಾವ ಕೋರ್ಟ್ ನ ಜಡ್ಜ್ ಆಗಿ ಕೆಲಸ ಮಾಡಿರ್ಬೇಕು, ಹೈಕೋರ್ಟು, ಫೆಡರಲ್ ಕೋರ್ಟು, ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನ ನೀವು ಯಾವುದಕ್ಕಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಯಾಗಿ ಮರು ನೇಮಕಾತಿ ಮಾಡ್ಕೊಳ್ಬಹುದು. ಇವ್ರ ಕೆಲಸ ಇಷ್ಟೇ, ಪರ್ಪಸ್ ಆಫ್ ದಿ ಡಿಸ್ಪೋಸ್ ಆಫ್ ದಿ ಕೇಸಸ್. ಪರ್ಪಸ್ ಏನು? ಕೇಸ್ಗಳ ವಿಲೇವಾರಿಗಾಗಿ. ಕೇಸ್ಗಳ ವಿಲೇವಾರಿ. ಟು ಡಿಸೈಡ್ ದಿ ಪೆಂಡಿಂಗ್ ಕೇಸಸ್ ಆಸ್ ಮಚ್ ಆಸ್ ಅರ್ಲಿ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಡಿಸೈಡ್ ಮಾಡುವ ಸಲುವಾಗಿ. ಯಾಕಂತಂದ್ರೆ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ನ್ಯಾಯ ವಿಳಂಬ ಆಯ್ತು ಅಂತಂದ್ರೆ ನೀವು ಅನ್ಯಾಯ ಮಾಡಿದಂಗ. ಜಸ್ಟಿಸ್ ಈಸ್ ಡಿಲೇಡ್ ಈಸ್ ನಥಿಂಗ್ ಬಟ್ ಜಸ್ಟಿಸ್ ಈಸ್ ಡಿನೈಡ್ ಅಂತ. ಜಸ್ಟಿಸ್ ಡಿಲೇಡ್, ಜಸ್ಟಿಸ್ ಡಿನೈಡ್, ಈ ಪದ ಬಹಳ ಸಲ ಬಳಕೆ ಆಗ್ತೈತಿ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 128 ಬಗ್ಗೆ. ಬಹಳ ಸಲ ಎಕ್ಸಾಮ್ ಕೇಳ್ತಾರೆ. ಈ ಸುಪ್ರೀಂ ಕೋರ್ಟ್ ಬಗ್ಗೆ ಬರಿಬೇಕಾದಾಗ ಟು ಡಿಸ್ಕಸ್ ಅಬೌಟ್ ದಿ ಸುಪ್ರೀಂ ಕೋರ್ಟ್ ಅಂದ್ರೆ ಇವೆಲ್ಲ ಬರಬೇಕು. ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 127ರಲ್ಲಿ ನೋಡಿದ್ವಿ. ಏನು? ಕೋರಂ ಕಡಿಮೆ ಇದ್ದಾಗ ಹೈಕೋರ್ಟ್ನ ನ್ಯಾಯಾಧೀಶರನ್ನ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರನ್ನಾಗಿ ಆಯ್ಕೆಯಾಗುವ ವ್ಯಕ್ತಿಯನ್ನ, ಹೈಕೋರ್ಟ್ನ ನ್ಯಾಯಾಧೀಶರನ್ನ ಏನ್ ಮಾಡ್ತಾರೆ? ಎರವಲು ಸೇವೆಗಾಗಿ ಪಡ್ಕೊಂತಾರೆ ಕೋರಂ ಕಡಿಮೆ ಇದ್ದಾಗ. ಇಲ್ಲಿ ಕೋರಮದ ಸಮಸ್ಯೆನೇ ಬರೋದಿಲ್ಲ. ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಕೋರಮ್ ವೆನ್ ಯು ವಾಂಟ್ ಟು ಅಪಾಯಿಂಟ್ ಅ ರಿಟೈರ್ಡ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ ಫೆಡರಲ್ ಕೋರ್ಟ್ ಆರ್ ಹೈಕೋರ್ಟ್ ಟು ದಿ ಸುಪ್ರೀಂ ಕೋರ್ಟ್ ಫಾರ್ ದಿ ಪರ್ಪಸ್ ಆಫ್ ದಿ ಡಿಸ್ಪೋಸಲ್ ಆಫ್ ದಿ ಕೇಸಸ್. ಹಿಂಗಿದ್ದಾಗ ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಕೋರಮ್ ಅಂತ ಹೇಳಿ ಬರ್ತೈತಿ. ಹೌದಾ? ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 128 ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 129 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.